ಯಾವಾಗಲೂ ಲೇಟ್ ಆಗೋದು. ಇವತ್ತು ಬೇಗ ಆಗಿಬಿಟ್ಟಿದೆ ಪಾರ್ಸಲ್ ಡೆಲಿವರಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 55ನೇ ದಿನ ಚಾಲೆಂಜ್. ನನ್ನ ಇನ್ನು ಚಾಲೆಂಜಿನ 6 ದಿನ ಇದೆ. 6 ದಿನ ಆದಮೇಲೆ ನಾನು ಹೇಳ್ತೀನಿ ನನ್ನ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ. ಕ್ರಿಸ್ಮಸ್ ಫೆಸ್ಟಿವಲಲ್ಲಿ ನಮಗೆ ಪ್ಯಾಕೇಜ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡು, ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆನೇ ಬರ್ತಾಯಿದೆ. ನಿನ್ನೆ 59 ಪಾರ್ಸಲ್ ಮಾಡಿದ್ದೆ, ಇವತ್ತು 53 ಪಾರ್ಸಲ್ ಬಂದಿದೆ. ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ತೊಗೊಳಕ್ಕೆ. ಚಳಿ ಮಾತ್ರ ನಮ್ಗೆ ಹೆಂಗೆ ಬತ್ತಾ ವಯಸ್ಸು ಜಾಸ್ತಿ ಆಗ್ತಾ ಇದೆಯೋ 90 ಕಿಡ್ಸ್ಗೆ, ಅದೇ ಥರ ಚಳಿ ಬತ್ತಾ ಜಾಸ್ತಿ ಆಗ್ತಾಯಿದೆ. ಏನು ಮಾಡೋಣ ಹೇಳಿ, ಹೊಟ್ಟೆಪಾಡೋಗಿ ಇಲ್ಲಿ ಕೆಲಸ ಮಾಡಲೇಬೇಕು. ಆಗಲೇ ಬಂದು ನಮ್ಮ ಗಾಡಿ ಬಂದಾಗಲೇ ಲೋಡೆಲ್ಲ ಇಳಿಸ್ಬಿಟ್ಟು ಹೋಗಿದೆ. ಈಗ ಅದನ್ನು ತೊಗೊಂಡು ನಾವು ಕೆಲಸ ಮಾಡಬೇಕಷ್ಟೇ. ಇವತ್ತು ಯಾರಿಗೂ ವೆಯ್ಟಿಂಗ್ ಮಾಡಲ್ಲ, ಏನೂ ಇಲ್ಲ. ತೊಗೊಂಡು ಹೋಗ್ತಾ ಇರೋದೆ, ಡೆಲಿವರಿ ಮಾಡ್ತಾ ಇರೋದೆ, ಮನೆಗೆ ಹೋಗ್ತಾ ಇರೋದೆ ಅಷ್ಟೇ. ಆಗ್ತಾ ಇದೆಯಾ? ನೋಡಿ ಶಾಗರು ಈ ಚಿಕ್ಕ ಐಕ್ಳು. ಏಯ್, ಚಳಿ ಅನ್ನಿಸ್ತಾ ಇಲ್ವಾ ಬೆಳೆ? ನಂಗೆ ನೀರು ಮುಟ್ಟಕ್ಕೆ ಗಡಗಡ ಅನ್ನತ್ತೆ ಕೈ. ಇವ್ರಾಗ್ಲೇ ಸ್ನಾನ ಮಾಡ್ತಾವ್ರೆ. $53 ಪಾರ್ಸಲಲ್ಲಿ 50 ಪಾರ್ಸಲ್ ಆಯಿತು. 3 ಪಾರ್ಸಲ್ ಬೇರೆಯವ್ರದ್ದು ಅಂದರೆ ಪಕ್ಕದ್ದೇ, ಆದರೆ ಒಂದೇ ಒಂದು ಕಾಂಪೌಂಡ್ ಅಷ್ಟೇ ಇರೋದು ಡಿಫ್ರೆನ್ಸು. ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಟ್ಬಿಟ್ಟು 50 ಪಾರ್ಸಲ್ ತಂದಿದ್ದೀನಿ. ಭತ್ತ ರಾಯರ್ ಕುದುರೆ ಕತ್ತೆ ಆಯಿತು ಅಂದಂಗೆ ನನ್ನ ಸಂಪಾದನೆ ಹಂಗೆ ಆಗ್ತಾಯಿದೆ. ಅರ್ಧಕ್ಕರ್ಧ ಇಳ್ದೋಗ್ಬಿಟ್ಟಿದೆ. 90-100 ತೊಗೊಂಡು ಹೋಗ್ತಿದ್ದವನು ಈಗ ಬರೀ 50-60ಕ್ಕೆ ಬಂದುಬಿಟ್ಟಿದ್ದೀನಿ. ಅವಾಗ 1 ಟೈಮ್ ಮಾಡ್ತಿದ್ದ ಪಾರ್ಸಲ್ನ ಇವಾಗ 2 ಟೈಮ್ ಮಾಡಿದ್ರು ಆಗ್ತಾಯಿಲ್ಲ. ಏನಪ್ಪ, ಇದೊಂಥರ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಇಷ್ಟು ಸಂಪಾದನೆ ಮಾಡ್ಬೋದು, ಅಷ್ಟು ಸಂಪಾದನೆ ಮಾಡ್ಬೋದು ಅಂತ. ಅದು ಏನಂದರೆ ನಮ್ಮ ಬ್ಯಾಗಿಗೆ ಬರುತ್ತಲ್ಲ, ಅಷ್ಟಂತೂ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಇವತ್ತು ನಾನು 1000 ಮಾಡ್ತೀನಿ, 2000 ಮಾಡ್ತೀನಿ, 1500 ಮಾಡ್ತೀನಿ ಅಂದರೆ ಆಗಲ್ಲ. ಒಂದೊಂದ್ಸಲ ನಾವು ಅಂದ್ಕೊಂಡು ಬರ್ತೀವಿ ಜಾಸ್ತಿ ಮಾಡ್ತೀವಿ ಅಂತ. ಕೆಲವೊಂದು ಟೈಮಲ್ಲಿ ಈ ಥರ ಬಂದುಬಿಟ್ರೆ ಮೈಂಡೇ ಅಪ್ಸೆಟ್ ಆಗ್ಬಿಡುತ್ತೆ. ಇದ್ರ ಮೇಲೆ ಮಡಗ್ತಿದೆ, ಇಲ್ಲಿ ಕಟ್ಟಿ ಇಲ್ಲಿಟ್ಟು ಇದರಲ್ಲೂ ತೊಗೊಂಡು ಬರ್ತಿದೆ. ಇವಾಗಿಲ್ಲ. ಡೋಂಟ್ ಪ್ರೆಡಿಕ್ಟ್. ಯಾರು ಅಶ್ವ ಮೆಹ್ತಾ ಅಂತ ಪಿ ಜಿಗಳಿಗೆ ಬಂದರೆ ಇದೇ ತೊಂದರೆ ಅಪ್ಪ. ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾರೆ, ಇಲ್ಲಿ ಬರ್ತೀವಿ ಬೆಳಗ್ಗೆ 8-8:30ಗೆ. ಕಾಲ್ ಪಿಕ್ ಮಾಡಬೇಕು ಅಂತೇನಿಲ್ಲ, ಕ್ಯಾಶ್ ಆನ್ ಡೆಲಿವರಿ ಬೇರೆ ಮಾಡಿದ್ದಾರೆ. ಮತ್ತೆ ಕಾಲ್ ಮಾಡ್ತೀನಿ. ಅಮೆಝಾನ್ ಡೆಲಿವರಿ ಸರ್, ಯುವರ್ ಪ್ರಾಡಕ್ಟ್ ಇಸ್ ಕ್ಯಾಶ್ ಆನ್ ಡೆಲಿವರಿ. ಹಾಂ ಸರ್, ಐ ಮೀನ್ ಫಸ್ಟ್ ಫ್ಲೋರ್ ಓನ್ಲಿ. Sir, I came only reception. After I can't came upper floors. Huh? That is the order delivery card. ಓಕೆ. ಹೊರಗೆ ಬರುತ್ತೆ ಬಾಯಿಗೊಳಗೆ. ಈ ಪೀಚಿಗೊಳಗೆ ಅವ್ನು ಹೋಗ್ಬೇಕಂತ ಅವ್ನ ರೂಮ್ ಹತ್ರ ಹೋಗ್ಬಿಟ್ಟು ಕಾಯ್ಕೊಂಡು ಇರಬೇಕಂತೆ. ಬರಲ್ಲ ಅಂತ ಅಂದಿದ್ದಕ್ಕೆ ಕ್ಯಾನ್ಸಲ್ ಮಾಡು ಅಂತಾನೆ. ಮತ್ತು ಕೀಳಾಕ ಮಾಡ್ತಾರೆ ನಮ್ಮ ಮಕ್ಕಳೆಲ್ಲ ಆರ್ಡ್ರು. ಬರೀ 11 ಪಾರ್ಸಲ್ ಹಾಕಿದ್ದಾರೆ. ಈ 11 ಪಾರ್ಸಲ್ ಯಾವ ಥರ ನಾವು ಡೆಲಿವರಿ ಮಾಡೋದು? ಇದು 11 ಪಾರ್ಸಲ್ ನಾವು ಡೆಲಿವರಿ ಮಾಡಿದ್ರೆ ಸಿಗೋದೆ ನಮಗೆ $137.50 ಸಿಗುತ್ತೆ. ಅದರಲ್ಲಿ $50 ಪೆಟ್ರೋಲ್ ಹೋಯ್ತು ಅಂದರೆ ಇನ್ನು $85 ತೊಗೊಂಡೋಗಿ ನಾವೇನು ಜೀವನ ಮಾಡೋಣ? ಹೆಸ್ರಿಗಷ್ಟೇ ಇಂಡಿಯನ್ ಲಾರ್ಜ್ ಆನ್ಲೈನ್ ಶಾಪಿಂಗ್ ಅಂತ ಬರುತ್ತೆ. ಈ ಥರ ಬರೀ ಪಾರ್ಟ್ ಟೈಮ್ ಥರ ಮಾಡ್ಕೊಂಡು ಕೆಲವೊಬ್ರು ಜೀವನ ಮಾಡ್ತಾರೆ. ಅಂಥವ್ರಿಗೂ ವರ್ಕೌಟ್ ಆಗೋಲ್ಲ ಇದು. ನಾವು ಇದು ಫುಲ್ ಟೈಮ್ ನಂಬ್ಕೊಂಡು ಮಾಡ್ತಿರೋದು. ಈ ಥರ ನಮಗೆ ಈ ಟೈಮಲ್ಲಿ ಈ ಥರ ಲೋಡ್ ಬಂತು ಅಂದರೆ ಏನು ಮಾಡೋದು? ಕ್ರಿಸ್ಮಸ್ ಸೀಸನ್ ಅಂತೆ, ಮತ್ತು ನ್ಯೂ ಇಯರ್ ಸೀಸನ್ ಅಂತೆ. ನೋಡಿ ಕ್ರಿಸ್ಮಸ್ ನ್ಯೂ ಇಯರ್ ಸೀಸನ್ ಯಾವ ಥರ ಇದೆ ನಮ್ಮ ಡೆಲಿವರಿ ಬಾಯ್ಸ್ದು ಜೀವನ. ರೆಗ್ಯುಲರ್ ಲೋಡು 11 ಹಾಕಿದ್ರು,
ಬೇಜಾರಾಯಿತು. ತೊಗೊಂಡು ಬರೋಣ ಅಂತ ಹೋದೆ. ಇನ್ನೊಬ್ಬರು ರಜಾ ಅವ್ರು ಬರಲ್ಲ, ಹನ್ನೊಂದು ಪಾರ್ಸಲ್ ಹಾಕಿದ್ದಿಲ್ಲ ನೀನೇ ತಗೋ ಅಂತಂದರು. ಅವ್ರದ್ದು ಮತ್ತೆ ನಂದು ತೊಗೊಂಡು ಬಂದಿದ್ದೀನಿ. ಎರಡು ಸೇರಿ 22, ಬೆಳಗ್ಗೆದು 50 ಆಯ್ತಲ್ಲ, 72 ಆಯಿತು. ಇವತ್ತಿನ ಜೀವನ 72ಕ್ಕೆ ಮುಗಿಯುತ್ತೆ. ಡೆಲಿವರಿ ಮೇಡಮ್, OTP ಮೇಡಮ್. ಏಯ್ಟ್ ನೈನ್ ಸೆವೆನ್ 260. ಥ್ಯಾಂಕ್ ಯು ಮೇಡಮ್. ಈ ಕಸ್ಟಮರ್ ನೋಡಿ ಆರಾಮಾಗಿ ಹೇಳಿದ್ರು, OTP ಕಾಲ್ ಮಾಡಿದೆ, ಪಿಕ್ ಮಾಡಿ. ಅವ್ರು ಕೆಳಗೆ ಬರೋಕ್ಕಾಗಲ್ಲ ಅಂತಂದರು, OTP ಹೇಳಿದ್ರು, ಇಲ್ಲಿಟ್ಟೋಗೋದು. ಅಲ್ಲಿ ಬಾಸ್ ಅಲ್ಲಿಟ್ಟೋಗಿ ನಾನು ಪೇಮೆಂಟ್ ಮಾಡ್ತೀನಿ ಅಂದರೆ ಏನೋ ಅಂತ ಅನ್ಬೋದು. ಆ ಫ್ಲೋರ್ಗೆ ಬಾ, ಈ ಫ್ಲೋರ್ ಬಾ, ಏನಾದರೂ ಮಿಸ್ ಆಯ್ತು ಅಂದರೆ ಏನು ಗತಿ? ಡೆಲಿವರಿ ಬಾಯ್ಸ್ PGಗಳಲ್ಲಿ ಯಾರೇ ಕರೆದ್ರು ಫಸ್ಟ್ ಫ್ಲೋರ್ ಬಾ, ಸೆಕೆಂಡ್ ಫ್ಲೋರ್ ಬಾ ಅಂತ ಕರೆದ್ರು ಹೋಗಬೇಡಿ. ರಿಸೆಪ್ಷನ್ ಅಂತ ಮಾತ್ರನೇ, ರಿಸೆಪ್ಷನ್ ಬಂದರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಾನೆ. ಇಲ್ಲ ಅಂದರೆ ಏನಾದರೂ ಪ್ರಾಡಕ್ಟ್ ಮಿಸ್ ಆಯಿತು ಅಂದರೆ ನಮ್ಮ ಮೇಲೆ ಹಾಕ್ತಾರೆ, ಹುಷಾರು. ಏನು ಗುರು ರಜೆಗಳು ಬತ್ತು ಅಂದರೆ ಎಲ್ಲ. ಹಾಂ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು. ಪೇಮೆಂಟ್ ಆಗಿದೆ. I need first OTP. 5,420. Okay, work. 1, 2, 3, 4, 5, 100, 200, 400. ठीक है, ಥ್ಯಾಂಕ್ ಯು सर. ವೆಲ್ಕಮ್ ಸರ್. ಮೊದಲು 50 ಪಾರ್ಸಲ್ ಇತ್ತು, ಆಮೇಲೆ 11 ಪಾರ್ಸಲ್ ಅಂತ ಆ್ಯಪಲ್ಲಿ ತೋರಿಸ್ತು, 11 ಪಾರ್ಸಲ್ ಬಂದಿದೆ ಅಂತ. ಬೇಜಾರಾಯಿತು. ಹಂಗೆ ಗಾಡಿನ ಒಂದು ಹತ್ರ ಅಲ್ಲೇ ನಿಯರ್ ಬೈ ಆಫೀಸ್ ಪಾರ್ಕ್ ಮಾಡಿ ನೆಡ್ಕೊಂಡೋಗಿ ತೊಗೊಂಡು ಬಂದೆ. ಅದ್ರ ಜೊತೆ ಇನ್ನೊಬ್ರು ಕಾಲ್ ಮಾಡಿದರು, ಇನ್ನು ಕಡಿಮೆ ಬಂದಿದೆಯಲ್ಲ ನೀನೇ ತಗೋ, ಇನ್ನು ಯಾವತ್ತು ಕಡಿಮೆ ಬರುತ್ತೆ ಅವತ್ತು ನಾನು ತಗೊಳ್ತೀನಿ ಅಂತಂದರು. ಅದೇ ಥರ ಆಯಿತು ಅಂತ ತೊಗೊಂಡು ಬಂದು ಡೆಲಿವರಿ ಸ್ಟಾರ್ಟ್ ಮಾಡಿದೆ. ಟೋಟಲ್ ಸೇರಿ 73. 3 ಪಾರ್ಸಲ್ ಡೆಲಿವರಿ ಆಗಿಲ್ಲ, 70 ಪಾರ್ಸಲ್ ಡೆಲಿವರಿ ಆಗಿದೆ. ಇವತ್ತು, ನೆನ್ನೆ, ಮೊನ್ನೆ 3 ದಿನ ಸೇರಿ 213 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ನನಗೆ ನಗು ಬರ್ತೈತೆ. 3 ದಿನಕ್ಕಿಲ್ಲ ಅಂತಂದರು 400 ಪಾರ್ಸಲ್ ಹತ್ತತ್ರ ಡೆಲಿವರಿ ಮಾಡ್ತಿದ್ದೆ. ಅರ್ಧಕ್ಕರ್ಧ ಕಡಿಮೆ ಆಗಿಬಿಟ್ಟಿದೆ. ಏನೋ ಯಾರು ಕಣ್ಣು ಬಿತ್ತೋ, ಇಲ್ಲಾಂದರೆ ಜನಗಳೆಲ್ಲ ಹಾಲಿಡೇ ಸಿಕ್ತು ಅಂತಂದ್ಬಿಟ್ಟು ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಟ್ರು. ಅದು ಕಡಿಮೆ ಆಗಿದೆ. ಈ ತಿಂಗಳು ಹೆಂಗೆ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಇಷ್ಟು ಮಾಡಲೇಬೇಕು ಅಂತ. ಏನು ಮಾಡೋಕ್ಕಾಗಲ್ಲ. ಓಕೆ ಬಾಯ್. ಇವತ್ತು 73 ಪಾರ್ಸಲಲ್ಲಿ 70 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಮತ್ತು ನಾಳೆ ಸಿಗೋಣ.